ಮುಂದಿನ 24 ಗಂಟೆ ನಾನು ಈ ಕಾಡಲ್ಲಿ ಸರ್ವೈವ್ ಆಗಬೇಕು, ಅದು ಒಂದು ಟಾರ್ಚ್ ಮತ್ತು ಒಂದು ಚಾಕು ಜೊತೆ. ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಇದೊಂದು ಮಿಸ್ಟ್ರಿ ಬಾಕ್ಸ್. ಕತ್ಲೆ ಆಗೋವರೆಗೂ ಈ ಕಾಡಲ್ಲಿ ಸರ್ವೈವ್ ಆದರೆ ನನಗೆ ಈ ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡೋ ಚಾನ್ಸ್ ಸಿಗುತ್ತೆ. ಈ ಮಿಸ್ಟ್ರಿ ಬಾಕ್ಸಲ್ಲಿ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ, ಸಂಜೆ ಆದಮೇಲೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಸರ್ವೈವ್ ಆಗಿ ಏನು ಬೇಕೋ ಅದನ್ನು ಮಾಡೋಕ್ಕೆ ಶುರು ಮಾಡೋಣ. ಈ ಮಿಸ್ಟ್ರಿ ಬಾಕ್ಸ್ ಇವಾಗ ಅವಶ್ಯಕತೆ ಇಲ್ಲ, ಇದನ್ನು ಬಿಸಾಕೋಣ. ಕಾಡಲ್ಲಿ 24 ಗಂಟೆ ಸರ್ವೈವ್ ಮಾಡೋಕೆ ಅಂದರೆ ನಮಗೆ ಮೊದಲನೇದು ಬೇಕಾಗಿರೋದು ಒಂದು ಜಾಗ. ಸೊ ಈಗ ಎಲ್ಲಾದರೂ ಒಂದು ಕಡೆ ಜಾಗ ಹುಡುಕಿ ಒಂದು ಶೆಲ್ಟರ್ನ ರೆಡಿ ಮಾಡೋಣ. ಆಮೇಲೆ ಊಟ ನೀರು ಬಾಕಿದನ್ನೆಲ್ಲ ನೋಡ್ಕೋಬೋದು. ಇಲ್ಲಿಗೊಂದು ಅಡ್ಡ ರೀಪ್ ಹಾಕಿ, ಅಡ್ಡ ಒಂದು ಕೋಲ್ ಹಾಕಿ, ಆಮೇಲೆ ಸ್ಲೋಪ್ ಆಗಿ ಒಂದು ಆರ್ಚ್ ಮಾಡಿದ್ರೆ ಅದ್ರ ಕೆಳಗಡೆ ಆರಾಮಾಗಿ ಕೂತ್ಕೋಬೋದು ಅಂತ ನಂಗೆ ಅನಿಸ್ತಾ ಇದೆ. ಮರಗಳು ಕಡಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಲ್ಲಿ ಸುಮಾರು ಮರ ಒಣಗಿ ಬಿದ್ದಿರೋದಿದೆ. ಅದರಿಂದ ಕೋಲ್ಗಳನ್ನ ಹುಡುಕಿ ಇಲ್ಲೊಂದು ಆರ್ಚ್ ಥರ ರೆಡಿ ಮಾಡೋಣ. ಮುಂದಿನ 2-3 ಗಂಟೆ ಕಾಡಲ್ಲಿ ಸತ್ತು ಬಿದ್ದಿರೋ ಗಿಡಗಳನ್ನ ಹುಡುಕಿ ಅದನ್ನು ಕಟ್ ಮಾಡಿ ಪೂರ್ತಿ ದಿನ ಸ್ಪೆಂಡ್ ಮಾಡೋಕ್ಕೆ ಒಂದು ಚಿಕ್ಕ ಶೆಲ್ಟರ್ನ ರೆಡಿ ಮಾಡ್ಕೊಳ್ತೀನಿ. ಗೈಸ್, ಸದ್ಯಕ್ಕೆ ಶೆಲ್ಟರ್ ಇಷ್ಟು ಸಾಕು ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸುಸ್ತಾಗೋಯ್ತು ಗುರು, ಆಲ್ರೆಡಿ ಟೈಮ್ 1:15 ಗಂಟೆ ಆಗಿದೆ. ಹೆವಿ ಬಿಸಿಲು ಬೇರೆ, ಸೆಕೆ ಕಿತ್ಕೊಳ್ತಾ ಇದೆ, ಕುಡಿಯೋಕ್ಕೆ ನೀರಿಲ್ಲ, ಊಟಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ಬಾಕಿ ನೋಡೋಣ. ಹಾವುಗಳ್ದು ಭಯ ಗುರು, ಇಲ್ಲಿ ಯಾವ ಕಡೆಯಿಂದ ಹಾವು ಬರುತ್ತೋ ಗೊತ್ತಿಲ್ಲ. ಏನು ತಂಪಾಗ್ತಿದೆ ಗುರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಫುಡ್ನ ಹುಡ್ಕೊಂಡು ಹೊರಡ್ತೀನಿ. ಗೈಸ್, ಈ ಕಾಡಲ್ಲಿ ತಿನ್ನಕ್ಕೆ ಏನಾದರೂ ಸಿಗುತ್ತಾ ನೋಡೋಣ ಬನ್ನಿ. ಹೆವಿ ಹೊಟ್ಟೆ ಇದೆ ಗುರು, ಆಲ್ರೆಡಿ ಸಂಜೆ 5 ಗಂಟೆ ಆಗ್ಬಿಟ್ಟಿದೆ. ಕಾಡಲ್ಲಿ ಎಲ್ಲಾ ಕಡೆ ಸುತ್ತಿ ಹುಡುಕಾಡಿದ್ರು ತಿನ್ನೋಕಿರ್ಲಿ, ಕುಡಿಯೋಕೆ ನೀರು ಕೂಡ ಸಿಗ್ಲಿಲ್ಲ. ಬೇರೆ ಏನೋ ಆಪ್ಷನ್ ಸಿಗದೆ ನನ್ನ ಶೆಲ್ಟರ್ ಹತ್ರ ಬಂದು ಬೆಂಕಿ ಹಾಕೋಕೆ ಜಾಗ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಏನಾದರೂ ಸಿಗ್ಬೋದು ಅನ್ನೋ ಹೋಪ್ ಅಲ್ಲಿ. ಬಟ್ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ತಿನ್ನೋಕೆ ಅವ್ರು ಕುಡಿಯೋಕೆ ಏನು ಸಿಗ್ಲಿಲ್ಲ ಅಂದ್ರೆ ಪೂರ್ತಿ ದಿನ ಉಪವಾಸ ಇರಬೇಕಾಗತ್ತೆ. ಯಾವ್ದು ಮಳೆ ಗುರು ಇದು? ಚುಚ್ತಾ ಇದೆ ಗುರು. ಮುಳ್ಳು ಹೆವಿ ಚುಚ್ತಾ ಇದೆ ಗುರು. ಶೂಟ್. ಇಲ್ಲಿ ನೋಡಿ, ಶೂ ತುಂಬ ಮುಳ್ಳೆ. ಬೆಂಕಿ ಹಾಕೋಕ್ಕೆ ಜಾಗ ರೆಡಿ ಆಗಿದೆ. ಫಸ್ಟು ನಮ್ಮ ಮಿಸ್ಟ್ರಿ ಬಾಕ್ಸ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಗುರು. ಆವಾಗಲೇ ಎಸ್ತಿದ್ದು, ಇವಾಗ ಕೆಲ್ಸಕ್ಕೆ ಬರಲ್ಲ ಅಂತ ಆವಾಗಲೇ ಎಸ್ತಿದ್ದೆ. ಇವಾಗ ಫಸ್ಟ್ ಅದನ್ನು ಹುಡ್ಕೊಬರೋಣ. ಟೈಮ್ 5:40 ಆಗಿದೆ. ಈಗ ಮಿಸ್ಟ್ರಿ ಬಾಕ್ಸ್ ಹುಡ್ಕೊಬರೋಣ. ಬೆಳಗ್ಗೆ ಎಲ್ಲಿ ಎಸ್ತಿದ್ದೆ ಅಲ್ಲೇ ಬಿದ್ದಿದೆ. ಗಾಯ್ಸ್, ಅಲ್ಲಿ ನೋಡಿ, ಅಲ್ಲಿ ಬಿದ್ದಿದೆ. ಬೆಳಗ್ಗೆ ಬಿಸಾಕ್ ಹೋಗಿರೋದು. ಓಪನ್ ಆಗಿ ಇದೆಯಾ? ಓಪನ್ ಆಗಿಲ್ಲ. ಇದನ್ನ ಎತ್ಕೋಣ ನಮ್ಮ ಶೆಲ್ಟರ್ ಹತ್ರ. ಒಂದು 2-3 kg ಅಂತೂ ಇದೆ ಗೈಸ್. ಇದು ಏನಿರ್ಬೋದು? ತಿನ್ನಕ್ಕೆ ಏನಾದರೂ ಇದ್ದರೆ ಸಾಕಾಗಿದೆ ಇವರು. ತಿನ್ನೋದು ಹೋಗ್ಲಿ, ಫಸ್ಟ್ ನೀರಿದ್ರೆ ಸಾಕಾಗಿದೆ, ಆಮೇಲೆ ಬೇರೆ ನೋಡ್ಕೊಳ್ಳೋಣ. ಕಾಡು ಮನುಷ್ಯನ ಥರ ಕಾಣಿಸ್ತಾ ಇದ್ದೀನ. ಇದು ನನ್ನ ಆಯುಧ. ಬಾಹುಬಲಿ ಪಿಕ್ಚರ್ಲಿ ಹೇಳ್ತಾರಲ್ಲ, ದುಮ್ಲಾ ದುಮ್ ಜಾಬ್ ಸಾಂಪ್ಲಾ ತ್ರಪ್ಲ. ಬೈ ಎನಿ ಚಾನ್ಸ್ ಇಲ್ಲ ಯಾರಾದ್ರೂ ಮನುಷ್ಯರು ಬಂದರು ಅಂದ್ಕೊಳ್ಳಿ, ಯಾರೋ ಹುಚ್ಚ ಬಂದ್ಬಿಟ್ಟವ್ರೆ ಅಂತ ಪಕ್ಕ ಕಲ್ಲೆಸ್ಬಿಡ್ತಾರೆ ಗುರು. ಲೈಟಾಗಿ ಬೆಂಕಿ ಕಚ್ಚೋಣ. ಸಂಜೆ ಬೆಂಕಿ ಕಚ್ಚುವಾಗ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದ್ಸಲ ಬೆಂಕಿ ಕಚ್ಚಿ ನೋಡ್ತೀನಿ. ಇನ್ನೇನಿದ್ರು ಸೂರ್ಯ ಮುಳುಗೋದನ್ನ ಕಾಯೋಣ. ಸೂರ್ಯ ಮುಳುಗೋಗಿನ ಮುಂಚೆ ಬೆಂಕಿ ಕಚ್ಚೋಕೆ ಸ್ವಲ್ಪ ಕಟ್ಟಿಗೆ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೂರ್ಯ ಮುಳುಗೋಕೆ ವೇಟ್ ಮಾಡ್ತೀನಿ. ಆದಷ್ಟು ಬೇಗ ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡೋಣ ಅಂತ. ಸೂರ್ಯ ಮುಳುಗೋಗಿದೆ, ಕತ್ಲೆ ಆಗ್ತಾ ಇದೆ. ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 6:45. ನಮ್ಮ ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡೋ ಟೈಮ್ ಬಂದಿದೆ. ನೋಡೋಣ ಏನಿದೆ ಅಂತ. ಏನಾದರೂ ತಿನ್ನಕ್ಕೆ ಕುಡಿಯೋಕ್ಕಿರಲಿ ಗುರು. ಗೈಸ್, 3 ನೀರಿನ ಬಾಟಲ್ ಇದೆ, ಬಿಸ್ಕೆಟ್, 2 ಮ್ಯಾಗಿ, 1 ಬ್ಲ್ಯಾಂಕೆಟ್ ಇದೆ. ಇಷ್ಟಿದೆ ನಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ. ನೀರು ಕುಡ್ಕೊಬಿಡ್ತೀನಿ ಗುರು. ಹುಳಕ್ಕೆ ಹೋಗ್ಬಿಡ್ತು. ಶಿಟ್.
ಗೂಗ್ಲಿ ಬಿಸ್ಕೆಟ್. ಸದ್ಯ ಬಿಸ್ಕೆಟ್ ನೀರು ಸಿಕ್ತಲ್ಲ ಅಂತ ಒಂದ್ ಕಡೆ ಖುಷಿಯಾಗಿ ಎಲ್ಲ ತಿಂದು ಮುಗಿಸೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಬಟ್ ಇನ್ನ ಒಂದು ದೊಡ್ಡ ಪ್ರಾಬ್ಲಮ್ ಮುಂದೆ ನನಗೋಸ್ಕರ ಕಾಯ್ತಾ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಚಾಲೆಂಜ್ ಮಾಡುವಾಗ ನನಗೊಂದು ಅರ್ಥ ಆಗಿದ್ದೇನು ಅಂದ್ರೆ, ನಾವು ಇವಾಗ ಅಷ್ಟೊಂದು ಕಂಫರ್ಟಬಲ್ ಆಗಿ ಜೀವನ ಮಾಡ್ತಾ ಇದೀವಿ. ಬಟ್ ಇಮ್ಯಾಜಿನ್ ಮನುಷ್ಯನ ಜೀವನ ಇದೇ ರೀತಿ ಶುರುವಾಗಿದ್ದು ಅಂತ. ಅವ್ರಿಗೆ ನೆಕ್ಸ್ಟ್ ದಿನ ಅವ್ರು ಬದುಕಿರ್ತಾರೋ ಇಲ್ವೋ ಅಂತಾನೆ ಗೊತ್ತಿರಲಿಲ್ಲ. ಇವಾಗ ಊಟ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಊಟ ಮಾಡ್ತಾ ಇಲ್ವೋ ಅಂತಾನೆ ಗೊತ್ತಿರಲಿಲ್ಲ. ಆ ರೀತಿ ಜೀವನ ಮಾಡ್ತಿದ್ದವರು ಇವಾಗ ಇಷ್ಟು ಕಂಫರ್ಟಬಲ್ ಆಗಿ ಜೀವನ ಮಾಡ್ತಿದೀವಿ. ಒಂದು ತರಕಾರಿ ತರ ಕೂಡ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದೀವಿ. ಅಂಥದ್ರಲ್ಲಿ ಈ ರೀತಿ ಪ್ರತಿದಿನ ಜೀವನ ಮಾಡೋದ್ರಲ್ಲಿ ಅವರು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಸ್ವಲ್ಪ ಇವಾಗ ಅರ್ಥ ಆಗ್ತಾ ಇದೆ. 7 ಗಂಟೆ ಆಗಿದೆ. ಇನ್ನೊಂದು 2 ಗಂಟೆವರೆಗೂ ಟೈಮ್ ಪಾಸ್ ಮಾಡೋಣ, ಆಮೇಲೆ ನಮ್ಮ ಮ್ಯಾಗಿ ತಿಂದು ಖಾಲಿ ಮಾಡೋಣ. ಲಾಸ್ಟ್ ಟೈಮು ನದಿ ಪಕ್ಕದಲ್ಲಿ ಕ್ಯಾಂಪಿಂಗ್ ಮಾಡಿದಾಗ ಟೆಂಟ್ ಆದರೂ ಇತ್ತು. ಬಟ್ ಇವಾಗ ಟೆಂಟ್ ಕೂಡ ಇಲ್ಲ. ಫುಲ್ ಕತ್ಲೆ ಸುತ್ತ ಕಾಡೇ ಕಾಣಿಸ್ತಾ ಇದೆ ಗುರು. ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಅಮಾವಾಸ್ಯೆ ರಾತ್ರಿ ಅಂತ ಇವತ್ತು ನಮ್ಮಮ್ಮ ಮೊದಲೇ ಹೇಳಿ ಕಳಿಸಿದ್ದಾರೆ. ಇಲ್ಲಿ ನೋಡಿದ್ರೆ ನಾಯಿಗಳು ಬೇರೆ ಕೂಗ್ತಾ ಇದೆ ದೂರದಲ್ಲಿ. ಹೆವಿ ಭಯ ಆಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಫೈನ್. ನಮ್ಮ ಶೆಲ್ಟರ್ ನೋಡಿ, ಇದೇ ನಮ್ಮ ಶೆಲ್ಟರ್ ಇವತ್ತಿಗೆ. ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಮ್ಯಾಗಿ ಮಾಡ್ಕೊಳ್ಳೋಣ ಗೈಸ್. ಮ್ಯಾಗಿ ಮಾಡ್ಕೊಬೋಣ ಗೈಸ್. ಟೈಮ್ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ಮ್ಯಾಗಿ ಮಾಡ್ಕೊಳ್ಳೋಣ ಅಂತ 10 ಮಿನಿಟ್ಸಲ್ಲಿ ಮ್ಯಾಗಿ ಮಾಡೋಣ ಅಂತ ಹೋದರೆ ಪಾತ್ರೆ ಬೆಂಕಿ ಮೇಲೆ ನಿಲ್ತಾನೆ ಇರಲಿಲ್ಲ. ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಬಿದ್ದೋಗ್ತಾ ಇತ್ತು. ಇನ್ನೊಂದ್ಸಲ ಬೆಂಕಿ ಫುಲ್ ಕಳ್ಳೋಗ್ತಾ ಇತ್ತು. ಹಂಗೂ ಹಿಂಗೂ ಮ್ಯಾಗಿ ರೆಡಿ ಮಾಡೋಷ್ಟರಲ್ಲಿ 1 ಗಂಟೆ ಬೇಕಾಯಿತು. ಬಟ್ ಅಷ್ಟೊತ್ತಿಗೆ ನನ್ನ ಕ್ಯಾಮ್ರಾ ಮತ್ತು ಮೊಬೈಲ್ ಬ್ಯಾಟ್ರಿ ಫುಲ್ ಡೌನ್ ಆಗಿತ್ತು. ಪವರ್ ಬ್ಯಾಂಕ್ ಕೂಡ ಇಲ್ಲ, ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಇರಲಿಲ್ಲ. ಅದರತ್ತ ಏನೇ ಪ್ರಾಬ್ಲಮ್ ಆದರೂ ನಾನು ಯಾರಿಗೂ ಕಾಲ್ ಮಾಡೋ ಹಾಗಿಲ್ಲ ಅಂತ. ಗೈಸ್, ನಮ್ಮ ಮ್ಯಾಗಿ ರೆಡಿ ಆಗಿದೆ. ಇವಾಗ ತಿನ್ನೋಣ. ನೋಡಿ, ಒಳ್ಳೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಾಕೊಂಡು ಬಾರಿಸ್ಬಿಡೋಣ. ಈ ಚಾಕುನೇ ನಮ್ಗೆ ಇವತ್ತು ಸ್ಪೂನ್. ಸುಡ್ತಾ ಇದೆ ಗೈಸ್. ಪ್ರಾಬ್ಲಮ್ ಏನು ಗೊತ್ತಾ, ಕ್ಯಾಮ್ರಾದಲ್ಲಿ 18% ಚಾರ್ಜ್ ಇದೆ. ಮೊಬೈಲಲ್ಲಿ ಆಲ್ರೆಡಿ ಲೋ ಬ್ಯಾಟ್ರಿನ ತೋರಿಸ್ತಾ ಇದೆ. ಬೆಳಗ್ಗೆವರೆಗೂ ಹೆಂಗೂ ಸರ್ವೈವ್ ಆಗೋದು. ಮೊಬೈಲು 15% ಚಾರ್ಜ್ ಇದೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 9 ಗಂಟೆ. ಗೊತ್ತಿಲ್ಲ ಹೇಗಾಗೋದಂತ. ಇರೋದೇನೋ ಇರ್ಬೋದು, ಬಟ್ ರೆಕಾರ್ಡಿಂಗ್ ಯಾವುದ್ರಲ್ಲಿ ಮಾಡಲಿ. ಗೈಸ್, ಮ್ಯಾಗಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. 17% ಚಾರ್ಜ್ ಉಳ್ಕೊಂಡಿದೆ. ಬೈ ಗೈಸ್. ಟೈಮ್ ಇವಾಗ 10:17. ಇವಾಗ ನಾನು ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ರಾತ್ರಿ ಏನೇ ಆದರೂ ಕೂಡ ನಂತರ ಬೇರೆ ಆಪ್ಷನ್ನೇ ಇಲ್ಲ. ಮೊಬೈಲ್ ಚಾರ್ಜ್ ಇಲ್ಲ, ಕ್ಯಾಮ್ರಾದಲ್ಲಿ ಚಾರ್ಜ್ ಇಲ್ಲ. ಸೊ ಈಗ ಮಲ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ ಏನೂ ಕಾಣಿಸ್ತಾನೆ ಇಲ್ಲ. ಸೊ ಹಿಂಗೆ ಬೆಚ್ಚಿಗೆ ಮಲ್ಕೊಬಿಡ್ತೀನಿ. ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಗೈಸ್, ಆಮೇಲೆ ಬೇರೆ ಬಗ್ಗೆ ಮಾತಾಡೋಣ ಗುರು. ಗೈಸ್, ಹೆವಿ ಚಳಿ ಆಗ್ತಿದೆ. ಕೈಯೆಲ್ಲ ತಣ್ಣು ಕುಡಿಸ್ತಾ ಇದೆ. ಬೆಡ್ಶೀಟು ಹೊರಗಡೆಯಿಂದ ತಣ್ಣು ಕುಡಿತಾ ಇದೆ ಗುರು. ರೆಕಾರ್ಡ್ ಮಾಡೋದ್ರೊಳಗೆ ನನ್ನ ಕ್ಯಾಮ್ರಾ 50 ಸಲ ಆಫ್ ಆಗ್ತಾ ಇದೆ. 9% ಚಾರ್ಜ್ ಇರೋದು. ಇದರಲ್ಲಿ 10% ಚಾರ್ಜ್ ಕಮ್ಮಿ ಇದ್ರೆ ಪಟ ಅಂತ ಆಫ್ ಆಗೋಗುತ್ತೆ. ಚಾಲೆಂಜ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆವಿ ಚಳಿ ಆಗ್ತಿತ್ತು ಗುರು. ಪಕ್ಕ ಜ್ವರ ಬರೋದಂತೂ ಪಕ್ಕ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ ಮೂಗೆಲ್ಲ ಕಟ್ಕೊಬಿಟ್ಟಿದೆ. ಗೈಸ್, ಇವತ್ತಿನ ವೀಡಿಯೋಗೆ ಇಷ್ಟೇ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಕ್ಯಾಮ್ರಾ ಇನ್ನು ಸ್ವಿಚ್ ಆಫ್ ಆಗುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.